ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7.11 ಕೋಟಿ ರಾಬರಿಯ ಸ್ಕೆಚ್ ಹೇಗಿತ್ತು ಗೊತ್ತಾ? ರಾಬರಿ ಆಗಿದ್ದೆಲ್ಲರಿಗೂ ಕೂಡ ಗೊತ್ತಿದೆ. 7 ಕೋಟಿ 11 ಲಕ್ಷ ದರೋಡೆ ಮಾಡ್ಕೊಂಡು ಹೋದ್ರು ಅನ್ನೋದು ಗೊತ್ತಿದೆ. ಆದರೆ ಅವರು ಸ್ಕೆಚ್ ಹೇಗೆ ಹಾಕಿದ್ರು? ಪ್ರೀ ಪ್ಲಾನ್ಡ್ ಅಂತ ಬಂದಾಗ ಪ್ಲಾನ್ ಹೇಗಿತ್ತು? ಬಯಲಾಯಿತು ಸಿಎಂಎಸ್ ಹಾಲಿ ಹಾಗೂ ಮಾಜಿ ಸಿಬ್ಬಂದಿ ಖತರ್ನಾಕ್ ಕೆಲಸ. ಸಿಎಂಎಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಗೋಪಿ ವೆಹಿಕಲ್ ಅಲರ್ಟ್ ಮಾಡೋ ಕೆಲಸವನ್ನ ಮಾಡ್ತಿದ್ದಂತೆ. ಸಿಎಂಎಸ್ ಕಂಪನಿಯ ಹಳೆ ಉದ್ಯೋಗಿಯಾಗಿದ್ದ ಝೇವಿಯರ್, ಆತನನ್ನ ನಿನ್ನೆ ಅಷ್ಟೇ ಪೊಲೀಸರು ವಶಕ್ಕೆ ಪಡೆದಿದ್ರು. ಕಮ್ಮನಹಳ್ಳಿಯ ಝೇವಿಯರ್ಗೆ ಆತ್ಮೀಯ ಸ್ನೇಹಿತ ಈ ಗೋಪಿ. ಎಣ್ಣೆ ಪಾರ್ಟಿ ವೇಳೆ ಹಣದ ಬಗ್ಗೆ ಗೋಪಿ ಹಾಗೂ ಝೇವಿಯರ್ ಚರ್ಚೆ ಮಾಡಿದ್ರಂತೆ. ಕಾನ್ಸ್ಟೇಬಲ್ ಅಣ್ಣಪ್ಪ ಬಳಿ ಹೈಜಾಕ್ ಬಗ್ಗೆ ಸ್ಕೆಚ್ ಕೂಡ ಹಾಕಿದ್ರಂತೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಲಿ ಹಾಗೂ ಮಾಜಿ ಸಿಬ್ಬಂದಿ ಈ ಝೇವಿಯರ್ ಏನಿದ್ದಾನೆ 5 ದಿನ ಅಷ್ಟೇ ಅಲ್ಲಿ ಕೆಲಸ ಮಾಡಿದ್ದು ಸಿಎಂಎಸ್ ಸಿಬ್ಬಂದಿ ಆಗಿ. ತದನಂತರ ಕೆಲಸ ಬಿಟ್ಟಿದ್ದ. ಕೆಲಸ ಸೇರಿದ್ದು ಬಿಟ್ಟಿದ್ದು ಇದ್ಯಾವುದಕ್ಕೂ ಕೂಡ ಅವನು ಕರೆಕ್ಟಾಗಿ ರೀಸನ್ನೇ ಕೊಟ್ಟಿರಲಿಲ್ಲ. ಪ್ರಾಪರ್ ರೀಸನ್ ಇಲ್ದೇನೆ ಕೆಲಸ ಬಿಟ್ಟಿದ್ದ. ತದನಂತರ ಪೊಲೀಸರು ಝೇವಿಯರ್ನನ್ನ ವಶಕ್ಕೆ ಪಡೆದಿದ್ರು. ಈಗ ಕಮ್ಮನಹಳ್ಳಿಯ ಝೇವಿಯರ್ಗೂ ಜೊತೆಗೆ ಗೋಪಿಗೂ ಈ ವಿಚಾರಕ್ಕೂ ಲಿಂಕ್ ಕನೆಕ್ಟ್ ಆಗಿದೆ. ತದನಂತರದಲ್ಲಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಸದ್ಯ ಹಣವೂ ಸಿಕ್ಕಿದೆ. ಎಲ್ಲೆಲ್ಲಿ ಹೇಗೆ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ರೋಚಕ ಮಾಹಿತಿಗಳು ಕೂಡ ಬಯಲಾಗ್ತಾ ಇವೆ. ಸಿಎಂಎಸ್ನ ಹಾಲಿ ಸಿಬ್ಬಂದಿ ಹಾಗೂ ಮಾಜಿ ಸಿಬ್ಬಂದಿ ಸೇರಿಕೊಂಡು ಮಾಡಿರುವಂಥ ಕೆಲಸ ಇದು. ಡೇ 1ನಿಂದ ಈ ರೀತಿ ದರೋಡೆ ಆದಾಗಿನಿಂದಲೂ ಕೂಡ ಅನುಮಾನ ಇದ್ದೇ ಇತ್ತು. ಕಾರಣ, ಬಹಳ ದುಡ್ಡನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದೊಂದು ಹೈ ಸೆಕ್ಯೂರ್ಡ್ ವೆಹಿಕಲ್. ಹಾಗಿದ್ರೂ ಕೂಡ ಅದು ಕೆಲವೊಂದು ವರ್ಕ್ ಆಗ್ತಾ ಇರಲಿಲ್ಲ, ಕಂಡೀಷ್ನಲ್ ಇರಲಿಲ್ಲ. ಆಟೋಮೆಟಿಕ್ ಲಾಕರ್ ವರ್ಕ್ ಆಗ್ತಿರ್ಲಿಲ್ಲ, ಜೊತೆಗೆ ಎಮರ್ಜೆನ್ಸಿ ಬಟನ್ ವರ್ಕ್ ಆಗ್ತಾ ಇರಲಿಲ್ಲ. ಆ ವೆಹಿಕಲಲ್ಲಿ ಹಣ ತುಂಬಿಕೊಂಡು ಹೋಗಿದ್ಯಾಕೆ ಅನ್ನೋ ಪ್ರಶ್ನೆ ಇತ್ತು. ಜೊತೆಗೆ ಆ ವಾಹನದ ಚಾಲಕ ಏನಿದ್ದಾನೆ, ಮೊಬೈಲ್ ಇದ್ರೂ ಕೂಡ ಮೇಲಧಿಕಾರಿಗಳಿಗೆ ಕಾಲ್ ಮಾಡಿ ತಿಳಿಸ್ಲಿಲ್ಲ. ಮತ್ತು ಇಂಥ ಟೈಮಿಗೆ ವೆಹಿಕಲ್ ಹೊರಡುತ್ತೆ, ಇಷ್ಟೇ ಹಣ ತುಂಬಿಕೊಂಡು ಇದೇ ದಾರಿಯಲ್ಲಿ ಹೋಗುತ್ತೆ, ಮತ್ತು CCTV ಎಲ್ಲಿ ಇಲ್ಲ ಅಲ್ಲೇ ಹೋಗಬೇಕು, ಇದೆಲ್ಲದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದು ಈ CMSನ ಹಾಲಿ ಸಿಬ್ಬಂದಿ ಹಾಗೂ ಮಾಜಿ ಸಿಬ್ಬಂದಿ ಗೋಪಿ ಮತ್ತು ಝೇವಿಯರ್ ಸೇರಿಕೊಂಡು ಈ ರೀತಿಯಾಗಿ ಆ ದರೋಡೆಕೋರ ಜೊತೆಗೆ ಲಿಂಕ್ ಮಾಡ್ಕೊಂಡಿರೋದು. ಸಾಕಷ್ಟು ಅನುಮಾನಗಳಿತ್ತು. ಆ ಆಯಾಮದಲ್ಲೂ ಕೂಡ ತನಿಖೆ ಆಗಿದೆ. ಸದ್ಯ ಈಗ ಅವರು ಸ್ಕೆಚ್ ಹಾಕಿದ್ದು ಎಷ್ಟು ದಿನಗಳಿಂದ ನೋಡಿ, ಈಗ ಹಣ ಸಿಕ್ಕಿದೆ. 7.11 ಕೋಟಿ ರಾಬರಿ ಆಗಿತ್ತು. ಅಂದರೆ 7 ಕೋಟಿ 11 ಲಕ್ಷ. ಅದರಲ್ಲಿ ಈಗ ಹಣವನ್ನು ರಿಕವರಿ ಮಾಡ್ಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇವರು ತುಂಬ ದಿನಗಳಿಂದ ಸ್ಕೆಚ್ ಹಾಕಿದ್ರು. ನೋಡಿ, 15 ದಿನಗಳ ಕಾಲ ಸ್ಕೆಚ್ ಹಾಕಿ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಂಥ ಪೇದ್. ಅದರಂತೆ ಬಾಡಸ್ವಾಡಿಯಲ್ಲಿ ಇನ್ನೋವಾ ಬಾಡಿಗೆ ಪಡ್ಕೊಂಡಿದ್ರು. ನಂಬರ್ ಪ್ಲೇಟ್ಗಳನ್ನ ಅರೇಂಜ್ ಮಾಡಿಕೊಂಡು ಸೆಟ್ ಆಗಿತ್ತು ಟೀಮ್. ರವಿ, ರಾಕೇಶ್, ನವೀನ್ ಸೇರಿದಂತೆ ಒಟ್ಟು 5 ಜನ ಈ ಟೀಮಲ್ಲಿ ಇದ್ದಿದ್ದು ರಾಬರಿಗೆ ರೆಡಿಯಾಗಿದ್ರು. ಅದರಂತೆ ಸಿಎಂಎಸ್ ವಾಹನ ತಡೆದು RBI ಅಧಿಕಾರಿಗಳ ಸೋಗಿನಲ್ಲಿ ದರೋಡೆ ಮಾಡಿದ್ರು. ಬರೋಬ್ಬರಿ 15 ದಿನ ತೆಗೆದುಕೊಂಡಿದ್ದಾರೆ. 15 ದಿನದಿಂದ ಕೂಡ ಎಲ್ಲ ಚಲನವಲನಗಳನ್ನು ಗಮನಿಸಿದ್ದಾರೆ. ವೆಹಿಕಲ್ ಹೊರಡೋದು ಎಷ್ಟೊತ್ತಿಗೆ, ಜೊತೆಗೆ ಯಾವ್ಯಾವಾಗ ಎಷ್ಟೆಷ್ಟು ಹಣ ಸಾಗಿಸ್ತಾರೆ, ಮತ್ತು ಎಷ್ಟು ಜನ ಸಿಬ್ಬಂದಿ ಆ ವೆಹಿಕಲಲ್ಲಿ ಇರ್ತಾರೆ, ಯಾವ ಮಾರ್ಗದಲ್ಲಿ ವೆಹಿಕಲ್ ಹೋಗುತ್ತೆ, ಎಷ್ಟು ನಿಮಿಷಗಳ ಕಾಲ ತೆಗೆದುಕೊಳ್ತಾರೆ ಅವರು ಹೋಗಿ ATMಗೆ ಹಣ ಹಾಕೋದಕ್ಕೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಅವರು ಗಮನಿಸಿದ್ದಾರೆ. 15 ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರು. ಅದರಂತೆಯೇ ಇವರೆಲ್ಲರೂ ಸೇರಿಕೊಂಡು ಇನ್ನೋವಾ ಕಾರನ್ನು ಕೂಡ ಬಾಡಿಗೆಗೆ ಪಡ್ಕೊಂಡಿದ್ರು. ಮತ್ತು ನಂಬರ್ ಪ್ಲೇಟ್, ನಕಲಿ ನಂಬರ್ ಪ್ಲೇಟನ್ನು ಕೂಡ ಅರೇಂಜ್ ಮಾಡ್ಕೊಂಡಿದ್ರು. ಪ್ಲಾನ್ ಎಲ್ಲವೂ ಕೂಡ ಅವರು ಅನ್ಕೊಂಡಂತೆಯೇ ಎಕ್ಸಿಕ್ಯೂಟ್ ಆಯಿತು. CMS ವಾಹನದ ಬಗ್ಗೆ ಮಾಹಿತಿ ನೀಡಿದಂಥ ಗೋಪಿ, CMS ವಾಹನದಲ್ಲಿ ಪ್ರತಿ ಬುಧವಾರ ಹಾಗೂ ಗುರುವಾರ 5 ಕೋಟಿ ಹಣ ಸಾಗಾಟ ಆಗುತ್ತೆ. ಈ ಬಗ್ಗೆ ಖದೀಮರಿಗೆ ಮಾಹಿತಿ ನೀಡಿದ್ದೇ ಈ ಗೋಪಿ. ಅದರಂತೆ ಬುಧವಾರವೇ ಪ್ಲಾನ್ ಮಾಡಿ ರಾಬರಿ ಮಾಡಿದ್ರು. ನಿವೃತ್ತ ಸೈನಿಕರ ಮಕ್ಕಳಾಗಿರುವಂಥ ರವಿ ಹಾಗೂ ರಾಕೇಶ್ ಆಂಧ್ರದ ಚಿತ್ರಪಲ್ಲಿ ಮೂಲದವರು. ರವಿ, ರಾಕೇಶ್ ಆಂಧ್ರದ ಚಿತ್ರಪಲ್ಲಿಯ ರವಿ ಮನೆಯಲ್ಲಿ ಹಣ ಇಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸದ್ಯ ಈಗ ಸಿಕ್ಕಾಕೊಂಡಿದ್ದಾರೆ. ಹಣ ಸಿಕ್ಕಿದೆ ನೋಡಿ. ಪೊಲೀಸರ ತನಿಖೆಯಲ್ಲಿ ಸಿಕ್ಕಿರುವಂತ ಮಾಹಿತಿ ಇದೆಲ್ಲವೂ ಕೂಡ. ಝೇವಿಯರ್ ಫೋಟೋ ನೀವು ಗಮನಿಸ್ತಾ ಇದ್ರಿ. ಈತ 4 ದಿನ ಅಷ್ಟೇ, ಆಗಸ್ಟ್ 31ಕ್ಕೆ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಅದಾದ ನಂತರ ಜುಲೈ 4ಕ್ಕೆ ಕೆಲಸ ಬಿಟ್ಟಿರ್ತಾನೆ.
ಅಂದರೆ ಒಟ್ಟು 4 ದಿನನೂ ಏನೋ ಅಷ್ಟೇ ಕೆಲಸ ಮಾಡಿದ್ದು. ಜುಲೈಯಲ್ಲಿ ಸೇರಿಕೊಂಡು ಆಗಸ್ಟಲ್ಲಿ ಕೆಲಸ ಬಿಟ್ಟಿದ್ದು. ಹಾಗಾಗಿ ಆತನ ಮೇಲೇನೂ ಅನುಮಾನ ಇತ್ತು. ಆತನನ್ನು ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಗೊತ್ತಾಯಿತು ಈತ ಹಾಗೂ ಗೋಪಿ ಸೇರ್ಕೊಂಡು ಪ್ಲಾನ್ ಮಾಡಿದ್ರು ಅಂತ. ಅದರಲ್ಲಿ ಈಗ 5-6 ಜನರಿದ್ದಾರೆ. 7.11 ಕೋಟಿ ಹಣದ ಜೊತೆ ಆಂಧ್ರಕ್ಕೆ ಹೋಗಿದ್ದು ಹೇಗೆ ಗೊತ್ತಾ ಇವರು? ಹೊಸಕೋಟೆ ಟೋಲ್ ಬದಲು ಬೂದಿಗೆರೆ ಕ್ರಾಸ್ ಮೂಲಕ ಪ್ರಯಾಣ ಬೆಳೆಸಿದ್ರು. ಪೊಲೀಸರ ಭಯದಲ್ಲೇ ಚಿತ್ತೂರು ಬಳಿಯೇ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು ಕದಿಮರು. ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ರವಿ. ಚೆನ್ನೈ ಮೆಟ್ರೋ ನಿಲ್ದಾಣದ ಬಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ತದನಂತರ ಆಂಧ್ರ ಪ್ರದೇಶಕ್ಕೆ ಎಸ್ಕೇಪ್ ಆಗಿದ್ದಂತ ರವಿ ಹಾಗೂ ರಾಕೇಶ್ ಚಿತ್ತೂರಿನ ಕಾಡಿನಲ್ಲಿ ಖಾಲಿ ಟ್ರಂಕ್ ಅನ್ನ ಎಸೆದು ಇವರು ಎಸ್ಕೇಪ್ ಆಗಿದ್ರು. ಭಯ ಇತ್ತು ಅವರಿಗೆ, ಪೊಲೀಸರು ಬರ್ತಾರೆ ಹಿಡಿತಾರೆ ಅಂತ. ಹಂಗಿದ್ರು ಕೂಡ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರು. ಸದ್ಯ ಪರಾರಿಯಾಗಿದ್ದಂಥ ಟೀಮನ್ನು ಈಗ ಬಂಧಿಸಿದ್ದಾರೆ ಪೊಲೀಸರು. 3 ಜನರನ್ನ ಬಂಧಿಸಲಾಗಿದೆ. 5.76 ಕೋಟಿ ರಿಕವರಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಆರೋಪಿಗಳನ್ನು ಬಂಧಿಸುವಲ್ಲಿ ಸಿಸಿಬಿ ದಕ್ಷಿಣ ವಿಭಾಗದ ಪೊಲೀಸರು ಯಶಸ್ವಿಯಾಗಿದ್ದಾರೆ. 4 ತಂಡಗಳನ್ನು ರಚನೆ ಮಾಡಿ 4 ದಿಕ್ಕುಗಳಲ್ಲೂ ಕೂಡ ಹೋಗಿದ್ರು. ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲಿ ಹೋಗಿರಬಹುದು ಅಂತ. ಸದ್ಯ ನೋಡಿ, ಆಂಧ್ರ ಪ್ರದೇಶದ ಚಿತ್ರಪಲ್ಲಿಯ ಮೂಲದವರೇ ರಾಕೇಶ್ ಹಾಗೂ ರವಿ. ಸದ್ಯ ಈಗ 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಹಣವನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ. 5.76 ಕೋಟಿ ರೂಪಾಯಿ ಈಗ ಹಣ ರಿಕವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಪ್ಲಾನ್ ಏನಿತ್ತು 15 ದಿನಗಳಿಂದ ನಡೆದಿತ್ತು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಈಗ 3 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಕೊನೆಗೂ ಕೂಡ ಈ ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸರು. 3 ಜನ ಅರೆಸ್ಟ್ ಆಗಿದ್ದಾರೆ. 5.11 ಕೋಟಿ ಹಣ ರಿಕವರಿ ಆಗಿದೆ. ಈ ಕಾರ್ಯಾಚರಣೆ ಹೇಗಿತ್ತು? ಈ ಕದಿಮರ್ ಮಾಡಿದಂತ ಪ್ಲಾನ್ ಹೇಗಿತ್ತು ಅಂತ? ಸೌಖ್ಯ, ಈಗಾಗಲೇ ಈಗ ದರೋಡೆಕೋರರು ತಮ್ಮ ಪೂರ್ವ ನಿಯೋಜಿತ ಪ್ಲಾನ್ ಅಂತೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಎಲ್ಲೂ ಕೂಡ ಪೊಲೀಸರಿಗೆ ಯಾವುದೇ ಎವಿಡೆನ್ಸ್ ಗಳನ್ನ ಬಿಡಬಾರ್ದು. ಎವಿಡೆನ್ಸ್ ಸಿಕ್ಕರೆ ನಮ್ಮನ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ತಾರೆ ಅಂತೇಳಿ ಮೊದಲೇ ಪೊಲೀಸ್ ಸೇವೆ ಮತ್ತು ಸಿಎಂಎಸ್ ಕಂಪನಿಯಲ್ಲಿ ಕೆಲಸವನ್ನ ಮಾಡಿದಂತ ಮಾಜಿ ಉದ್ಯೋಗಿ ಆಗಿರ್ತದೆ JVR ಇರ್ಬೋದು, ಮತ್ತೆ ಈಗ ಸದ್ಯ ಅಲ್ಲಿ ಕೆಲಸವನ್ನ ಮಾಡ್ತಿದ್ದ ಗೋಪಾಲ್ ಪ್ರಸಾದ್ ಏನಿದ್ದ. ಸೊ ಅವರು ಮೊದಲೇ ಕೂತು ಪ್ಲಾನ್ ಅನ್ನ ಮಾಡ್ತಾರೆ. ಪ್ಲಾನ್ ಮಾಡಿ ಹಣವನ್ನ ಯಾವ ರೀತಿಯಾಗಿ ಹೊಡಿಬೇಕು, ಮತ್ತೆ ಎಲ್ಲೂ ಕೂಡ CC ಕ್ಯಾಮ್ರಾ ಫುಟೇಜ್ಗಳು ಇಲ್ಲದೆ ಇರುವಂತಹ ರಸ್ತೆಗಳನ್ನೇ ಮೊದಲೇ ನೋಟ್ ಮಾಡ್ಕೊಂಡಿರುತ್ತೆ. ಅದಕ್ಕೆ 3 ತಿಂಗಳ ಮೊದಲೇ ಪ್ಲಾನ್ ನಡೆದಿರುತ್ತೆ. ಸತತ 15 ದಿನಗಳ ಕಾಲ ರೆಕ್ಕೆಯನ್ನ ಮಾಡಿರ್ತಾರೆ. ರೆಕ್ಕೆಯನ್ನ ಮಾಡಿದ ಬಳಿಕ ಹಣ ಬ್ಯಾಂಕ್ನಿಂದ ವಾಹನಕ್ಕೆ ಯಾವಾಗ ಬರುತ್ತೆ, ವಾಹನ ಯಾವ ರಸ್ತೆ ಭಾಗವಾಗಿ ಹೋಗುತ್ತೆ, ಯಾರು ಎಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನೋ ಎಲ್ಲವನ್ನು ಮೊದಲೇ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಆದ್ರೆ ಯಾರು ಕೂಡ ಮಾತನಾಡ್ಲಿಕ್ಕೆ ಎಲ್ಲೂ ಕೂಡ ಮೊಬೈಲ್ ಅನ್ನ ಬಳಸಿರ್ಲಿಲ್ಲ. ಯಾಕಂದ್ರೆ ಟವರ್ ಲೊಕೇಶನ್ ಅನ್ನು ಡಂಪ್ ಮಾಡಿದ್ರೆ ಒಬ್ರಿಗೊಬ್ರು ಗೊತ್ತಾಗುವಂತ ಸಾಧ್ಯತೆಗಳಿರುತ್ತೆ ಅನ್ನೋ ಕಾರಣಕ್ಕಾಗಿ ಯಾರು ಕೂಡ ಮೊಬೈಲ್ ಗಳನ್ನ ಯೂಸ್ ಮಾಡಿರ್ಲಿಲ್ಲ. ಹೀಗಾಗಿ ಈ CMS ವೆಹಿಕಲ್ ನ ಹಣವನ್ನ ತುಂಬಿಸ್ಕೊಂಡು ಹೋಗುವಂತದ್ದು ಇಂಥ ದಿನ ಇಷ್ಟು ಕೋಟಿ ಅಂದ್ರೆ ಬುಧವಾರ ಗುರುವಾರ ಸ್ವಲ್ಪ ಹೆಚ್ಚಿನದಾಗಿ ಹಣವನ್ನ ತುಂಬಿಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿಗಳನ್ನ ಗೋಪಾಲ್ ಪ್ರಸಾದ್ ಕೊಟ್ಟಿರ್ತಾನೆ. ಸೊ ಅದರಂತೆ ಆತ ಹಣವನ್ನ ತೆಗೆದುಕೊಂಡು 7 ಕೋಟಿ 11 ಲಕ್ಷ ತೆಗೆದುಕೊಂಡು ಹೋಗ್ತಿರುವಂತ ಮಾಹಿತಿಯನ್ನ ಕೊಟ್ಟಾಗ ಈ ತಂಡ ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗಿ ಬಂದು ಅಶೋಕ ಪಿಲ್ಲರ್ ಹತ್ರ ಮೊದಲು ಅವ್ರನ್ನ ಅಡ್ಡ ಹಾಕುವಂಥದ್ದು. ಅಡ್ಡಾಕಿ RBI ಅಧಿಕಾರಿಗಳು ಅಂತೇಳಿ 3 ಒಂದು ಕಾರ್ನಲ್ಲಿ ಕೂತ್ಕೊಂತಾರೆ. ಮತ್ತೆ ಇನ್ನೊಬ್ಬ ಆರೋಪಿ ಈ CMS ವೆಹಿಕಲ್ ನಲ್ಲಿ ಕೂತ್ಕೊಂಡು ಆ ವೆಹಿಕಲ್ ಅನ್ನ ಓಡಿಸ್ಕೊಂಡು ಹೋಗುವಂತ ಹೇಳ್ತಾನೆ. ಆಲ್ಮೋಸ್ಟ್ ಡೈರಿ ಸರ್ಕಲ್ ಬರೋ ವೇಳೆಗೆ ಆರೋಪಿಗಳನ್ನ ಇಳಿಸ್ತಾರೆ. ಅವ್ರನ್ನ ಇಳಿಸಿದ ಬಳಿಕ ಸೊ ಇವರು ಮತ್ತೆ ಓರ್ವ ಆರೋಪಿ ಏನಿರ್ತಾನೆ ಆತನ ಬಳಿದಂತ ಎಲ್ಲಾ ಹಣವನ್ನು ಒಂದು ಕಾರಿಗೆ ಡೈವರ್ಟ್ ಮಾಡಿ ತುಂಬಿಕೊಡ್ತಾರೆ. ತುಂಬಿಕೊಂಡ ನಂತರ ಅವರಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಸೊ ಇದಾದ ನಂತರ ಯಾವಾಗ ಪೊಲೀಸರಿಗೆ ಮಾಹಿತಿ ಬರುತ್ತೋ ಪೊಲೀಸರು ಎಲ್ಲರೂ ಕೂಡ ಅಲರ್ಟ್ ಆಗುವಂತದ್ದು, ಬೇರೆ ಬೇರೆ ತಂಡಗಳನ್ನ ಮಾಡಿಕೊಂಡು ಕಾರ್ಯಾಚರಣೆ ಇಳಿತಾರೆ. ಆದ್ರೆ ಪೊಲೀಸರು ಎಲ್ಲೂ ಕೂಡ ಮೊದಲ ದಿನ ಸಣ್ಣ ಕ್ಲೂ ಕೂಡ ಸಿಗದ ರೀತಿಯಲ್ಲಿ ಎಲ್ಲ ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಪೊಲೀಸರು ಟೆಕ್ನಿಕಲ್ ಟೀಮ್ಗಳೇನಿರ್ತವೆ ಅವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಸಂಚಾರಿ ಪೊಲೀಸ್ ಇರ್ಬೋದು, ಕಮಾಂಡ್ ಸೆಂಟರ್ಗಳಿರ್ಬೋದು, CCB ಆಫೀಸರ್ಸ್ ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಯಾಚರಣೆಯನ್ನ ಮಾಡಿದಾಗ CMS ಕಂಪನಿಯ ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡುವಂತ ಇನ್ಚಾರ್ಜ್ ಏನಿರ್ತಾನೆ, ಸೊ ಅವನಿಂದನೇ ಮೊದಲ ಬಾರಿಗೆ ಶುರು ಆಗುತ್ತೆ. ಆತನ ವಶಕ್ಕೆ ಪಡಿತಾರೆ. ನಂತರ ಈ ಪ್ರಕರಣದಲ್ಲಿ ಕಾನ್ಸ್ಟೇಬಲ್ ಅನ್ನ ವಶಕ್ಕೆ ಪಡ್ಕೊಳ್ತಾರೆ. JVR ಏನಿರ್ತಾನೆ ಆತನ ಕೂಡ ವಶಕ್ಕೆ ಪಡ್ಕೊಂಡ ನಂತರ ಇಡೀ ಪ್ರಕರಣದ ರಿವೀಲ್ ಆಗುವಂತದ್ದು ಯಾವ ರೀತಿಯಾಗಿ ದರೋಡೆಯನ್ನ ಮಾಡಿದ್ರು ಅಂತ. ಸೊ ಬಳಿಕ ಈಗ 3 ಬಂಧಿಸಲಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿ 5.67 ಕೋಟಿಯಷ್ಟು ಹಣವನ್ನ ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಇನ್ನೂ ಕೂಡ ಇಡೀ ಘಟನೆಯಲ್ಲಿ
6ರಿಂದ 8 ಜನ ಒಟ್ಟು ಇದ್ರು. ಇನ್ನು 4ರಿಂದ 5 ಜನ ಬಂದಿ ಆಗ್ಬೇಕಾಗುತ್ತೆ, ಬಂಧನ ಮಾಡಬೇಕಾಗುತ್ತೆ. ಆ ಬಗ್ಗೆ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ಅದನ್ನು ಹೊರತುಪಡಿಸಿ ಈಗ 7-8 ಜನನ ವಶಕ್ಕೆ ಪಡೆದಿದ್ದಾರೆ. ಇಡೀ ಪ್ರಕರಣದಲ್ಲಿ 30 ಜನರನ್ನ ಎನ್ಕ್ವೈರಿ ಮಾಡಿದ್ದಾರೆ. 200ಕ್ಕೂ ಅಧಿಕ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೆಲಸವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಏನು ಪೊಲೀಸರಿಗೆ ಯಾವುದೇ ಸುಳಿವನ್ನು ಕೊಡದ ರೀತಿಯಲ್ಲಿ ಇವರು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಏನ್ ಪ್ಲಾನ್ ಮಾಡಿದ್ರು ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡದೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿರುವಂತದ್ದು. ಇದೊಂದು ಒಳ್ಳೆ ಕೇಸ್ ಅಂತಾನೆ ಹೇಳ್ಬೋದು. ಪೊಲೀಸರು ಕೂಡ ಒಳ್ಳೆ ಕೆಲಸವನ್ನ ಮಾಡಿರುವಂತದ್ದು. ಸದ್ಯ ಇಷ್ಟು ಕೆಲಸವನ್ನು ಮಾಡಿದಂತ ಪೊಲೀಸರಿಗೆ ನಗರ ಪೊಲೀಸ್ ಆಯುಕ್ತರು ಕೂಡ 5 ಲಕ್ಷ ರಿವಾರ್ಡ್ ಅನ್ನು ಘೋಷಣೆ ಮಾಡಿದ್ದಾರೆ. ಇದರಿಂದ ಆಚೆಗೆ ಇನ್ನೂ ಕೂಡ 1 ಕೋಟಿಯಷ್ಟು ಹಣ ರಿಕವರಿ ಆಗ್ಬೇಕಾಗಿರುವಂತದ್ದು. 1 ಕೋಟಿಗೂ ಅಧಿಕ ಮೌಲ್ಯದ ಹಣ. ಅದರ ಜೊತೆಗೆ ಇನ್ನೂ 4 ಜನ ಆರೋಪಿಗಳನ್ನ ಬಂಧನ ಆಗ್ಬೇಕು. ಅವರನ್ನು ಕೂಡ ಇವತ್ತು ಸಂಜೆ ಇಲ್ಲ ನಾಳೆ ಅಷ್ಟರೊಳಗಾಗಿ ಎಲ್ಲ ಆರೋಪಿಗಳನ್ನ ಬಂಧಿಸುವ ವಿಶ್ವಾಸದಲ್ಲಿ ನಗರ ಪೊಲೀಸರು ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ. ನೀವು ಕಮಿಷನರ್ ಆಫೀಸಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹಣವನ್ನು ರಿಕವರಿ ಮಾಡ್ಕೊಂಡಿದ್ದಾರೆ 5.76 ಕೋಟಿ. 7.11 ಕೋಟಿ ಅಂದರೆ 7 ಕೋಟಿ 11 ಲಕ್ಷ ರಾಬರಿ ಆಗಿದ್ದು, ಸದ್ಯ ಈಗ ಪೊಲೀಸರು ಸೀಸ್ ಮಾಡಿರುವಂಥ ರಿಕವರಿ ಮಾಡಿಕೊಂಡಿರುವಂಥ ಹಣ 5 ಕೋಟಿ 76 ಲಕ್ಷ. ಒಂದಷ್ಟು ಹಣವನ್ನು ಖರ್ಚು ಮಾಡ್ಕೊಂಡಿರ್ತಾರೆ ಆರೋಪಿಗಳು, ಅದನ್ನು ಕೂಡ ರಿಕವರಿ ಮಾಡ್ತಾರೆ. ಸದ್ಯ ರಿಕವರಿ ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಹೀಗಾಗಿ ಪೊಲೀಸರಿಗೆ ರಿವಾರ್ಡ್ ಕೂಡ ಸಿಕ್ಕಿದೆ ಅನ್ನೋದು ಗೊತ್ತಾಯಿತು. ಸದ್ಯ ಈಗ ರಿಕವರಿ ಮಾಡಿಕೊಂಡ ನಂತರ ತದನಂತರದಲ್ಲಿ ಇನ್ನೂ ಕೂಡ ಇವ್ರ ಜೊತೆಗೆ ಯಾರ್ಯಾರಿದ್ರು ಖದೀಮರು, ಇವರ ದರೋಡೆ ಗ್ಯಾಂಗ್ ಜೊತೆಗೆ ಇದ್ದಂಥವ್ರು ಯಾರು, ಹಳೆ ಯಾವುದಾದ್ರೂ ಟೀಮ್ ಆ್ಯಕ್ಟಿವ್ ಆಗಿದೆಯಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಸದ್ಯ ರಿಕವರಿ ಮಾಡ್ಕೊಂಡಿರುವಂಥ ಹಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಂತೆ ಹಣ ಇದೆಲ್ಲವೂ ಕೂಡ ATMನಲ್ಲಿ ಇರಬೇಕಾಗಿತ್ತು. ಆದರೆ ದರೋಡೆಕೋರರು ಟ್ರಂಕ್ ಸಮೇತ ಕದ್ಕೊಂಡು ಎಸ್ಕೇಪ್ ಆಗಿದ್ರು. ಆ ಟ್ರಂಕನ್ನು ಇನ್ನೆಲ್ಲೋ ಬಿಸಾಕಿ ಹಣ ಮಾತ್ರ ತುಂಬಿಕೊಂಡು ಹೋಗಿದ್ರು. ಸದ್ಯ ಈಗ ಆರೋಪಿಗಳು 3 ಜನ ಸಿಕ್ಕಿದ್ದಾರೆ. ಹಣವೂ ಕೂಡ 5 ಕೋಟಿ ಹಣ ಸಿಕ್ಕಿದೆ. ಉಳಿದಂಥ ಹಣವನ್ನು ಕೂಡ ರಿಕವರಿ ಮಾಡಬೇಕಿದೆ. ಪೊಲೀಸರು ಈಗ ಪ್ರಕರಣ ಭೇದಿಸಿರೋದ್ರಿಂದ ಅವರಿಗೂ ಕೂಡ ರಿವಾರ್ಡ್ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಥರದ ದರೋಡೆ ಆದಂಥ ಸಂದರ್ಭದಲ್ಲಿ ಮೊದಲು ಆ ದರೋಡೆ ಆದಾಗ ಅನುಮಾನ ಬರುವಂಥದ್ದೇ CMS ಸಿಬ್ಬಂದಿ ಮೇಲೆ. ಕಾರಣ ಯಾಕೆ ಅಲರ್ಟ್ ಆಗಲಿಲ್ಲ, ಜೊತೆಗೆ ಆ ವೆಹಿಕಲ್ ಯಾಕೆ ಅಷ್ಟೊಂದು ಕಂಡೀಷ್ನಲ್ ಆಗಿರಲಿಲ್ಲ, ಅದೆಲ್ಲದ್ರ ಬಗ್ಗೆನೂ ಕೂಡ ಅನುಮಾನ ಇತ್ತು. ಫೋನ್ ಮಾಡದೇ ಇರೋದ್ರ ಬಗ್ಗೆ ಕೂಡ ಅನುಮಾನ ಇತ್ತು. ಈಗ ಗೊತ್ತಾಗ್ತಾ ಇದೆ ನೋಡಿ, ಹಾಲಿ ಹಾಗೂ ಮಾಜಿ ಸಿಬ್ಬಂದಿ ಸೇರಿಕೊಂಡು ಈ ರೀತಿಯಾಗಿ ಪ್ಲಾನ್ ಮಾಡಿದ್ರು. ಅದಕ್ಕೇನೆ ಎಕ್ಸಿಕ್ಯೂಟ್ ಆಗಿದ್ದು. ಇಷ್ಟೆಲ್ಲ ಪ್ರೀ ಪ್ಲ್ಯಾನ್ಡ್ ಏನಿದೆ ವರ್ಕೌಟ್ ಆಯಿತು ಅನ್ನೋದು ಗೊತ್ತಾಗಿದೆ. ಬಟ್ ಈಗ ಎಲ್ಲರೂ ತಗ್ಲಾಕೊಂಡಿದ್ದಾರೆ. ಇದೇನು ಮೊದಲಲ್ಲ, ಇದು 9ನೇ ದರೋಡೆ ಈ ರೀತಿ ಆಗಿರೋದು. ಈ ಹಿಂದೆ ಕೂಡ CMS ಸಿಬ್ಬಂದಿ ಅರೆಸ್ಟ್ ಆಗಿದ್ದು ಇದೆ. ಹಂಗಿದ್ರೂ ಕೂಡ ದರೋಡೆ ಮಾಡುವಂಥ ಆ ದುರಾಸೆಯನ್ನು ಮಾತ್ರ ಬಿಡೋದಿಲ್ಲ. ಸದ್ಯ ಈಗ ರಿಕವರಿ ಆಗಿರುವಂಥ ಹಣ ಜೊತೆಗೆ ಪೊಲೀಸರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಅಂದರೆ ಆ ಕಾರ್ಯಾಚರಣೆಯಲ್ಲಿ ಇದ್ದಂಥ ಪೊಲೀಸರು ಕಮಿಷನರ್ ನೇತೃತ್ವದಲ್ಲಿ ಈ ಹಣ ಸೀಸ್ ಮಾಡ್ಕೊಂಡಿದ್ರ ಬಗ್ಗೆ ಮಾಧ್ಯಮಗಳಿಗೂ ಕೂಡ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟು ಹಣವನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ. ನಿಜಕ್ಕೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಎಲ್ಲ ಕಡೆ CCTV ಪರಿಶೀಲನೆ ಇರ್ಬೋದು, ಯಾವ ಮಾರ್ಗದಲ್ಲಿ ಹೋದ್ರು ಅವರು ಅನ್ನೋದು ಗೊತ್ತಾಗಿರಲಿಲ್ಲ. ತಮಿಳ್ನಾಡಿಗೆ ಹೋದ್ರ, ಆಂಧ್ರ ಪ್ರದೇಶಕ್ಕೆ ಹೋದ್ರ, ಎಲ್ಲಿ ಮರೆ ಮಾಚ್ಕೊಂಡಿದ್ದಾರೆ ಅಂತ. ಹಾಗಾಗಿ ಹಗಲು ರಾತ್ರಿ ಅಂದೇ ಪೊಲೀಸರು ಅಲರ್ಟ್ ಆಗಿ ಈ ಒಂದು ಕೆಲಸವನ್ನು ಮಾಡಿದ್ರು. ಕೊನೆಗೂ ಕೂಡ 3 ಜನ ಆರೋಪಿಗಳು ಸಿಕ್ಕಿದ್ದಾರೆ. 5 ಕೋಟಿ ಹಣವೂ ಸಿಕ್ಕಿದೆ. ಇನ್ನು ಈ ಹಣವನ್ನು ಇಟ್ಕೊಂಡು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ರು, ಯಾರ್ಯಾರಿದ್ರು ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ.